ಯಾಕೆ ಶಿಕ್ಷಣ ಸಚಿವರಿಗೆ ಕನ್ನಡ ಬರೋದಿಲ್ವಾ ಅನ್ನೋ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಶಿಕ್ಷಣ ಸಚಿವರು ಯಾರು? ಬಂಗಾರಪ್ಪ ಅವರ ಪುತ್ರ ಮಧು ಬಂಗಾರಪ್ಪ ಅವರು. ಅವ್ರಿಗೆ ಕನ್ನಡ ಬರೋದಿಲ್ವಾ ಅನ್ನೋ ಪ್ರಶ್ನೆ ಉದ್ಭವ ಆಗುತ್ತೆ. ಯಾಕಂದರೆ ಅವರು ಕೆಲವೊಮ್ಮೆ ಅವರ ಮಾತಾಡುವಂಥ ಸಂದರ್ಭದಲ್ಲಿ ಕನ್ನಡ ಕೇಳಿಸ್ಕೊಂಡವರು ಅವ್ರಿಗೆ ಕನ್ನಡ ಬರೋದಿಲ್ವಾ ಅಂತ ಅನಿಸುತ್ತೆ. ಯಾಕೆಂದರೆ ಮಧು ಬಂಗಾರಪ್ಪ ಅವರ ಬಗ್ಗೆ ವಿದ್ಯಾರ್ಥಿಯೊಬ್ಬ ಅಪಹಾಸ್ಯ ಮಾಡಿದ್ದಾನೆ. ವಿಡಿಯೋ ಕಾನ್ಫರೆನ್ಸ್ ವೇಳೆ ಅಪಹಾಸ್ಯ ಮಾಡಿರುವಂಥ ಘಟನೆ ಆಗಿದೆ. ಶಿಕ್ಷಣ ಸಚಿವರಿಗೆ ಕನ್ನಡ ಬರಲ್ಲ ಅಂತ ವಿದ್ಯಾರ್ಥಿ ಹೇಳಿದ್ದಾನೆ. ಏನಂದ ಯಾರ ಅವನು ಏನೀಗ ಉರ್ದು ಎಲ್ಲ ಮಾತಾಡ್ತಾ ಇದ್ದೀನಿ. ಆ ಟಿವಿ ಅವ್ರು ಬೇರೆ ಅದನ್ನ ಹಾಕೊಂಡು ಹೊಡಿತಾರೆ ನೋಡಿ. ಭರತ್ ಅಂಡ್ ಯಾರು ಅದನ್ನ ಹೇಳಿದ್ರು ಕನ್ನಡ ಬರಲ್ಲ ಅಂತ ಹೇಳಿ ರೆಕಾರ್ಡ್ ಮಾಡಿ ಟೇಕ್ ಆಕ್ಷನ್ ಅಗೇನ್ಸ್ಟ್ ದೆಮ್. ದಿಸ್ ಇಸ್ ವೆರಿ ಸ್ಟುಪಿಡ್. ನಾಚಿಕೆ ಆಗ್ಬೇಕು ಅವನಿಗೆ. ಅದನ್ನ ಹೇಳಿ ಯಾರವರು ಟೀಚರ್ ಯಾರಿದ್ದಾರೆ BO ನೋ ದಿಸ್ ಹ್ಯಾಸ್ ಟು ಬಿ ಟೇಕನ್ ಅಪ್ ವೆರಿ ಸೀರಿಯಸ್ಲಿ. ವಿದ್ಯಾಮಂತ್ರಿ ಕನ್ನಡ ಬರಲ್ಲ ಅಂತ ಹೇಳಿ ಯಾರೋ ಹೇಳ್ದ. ವಿದ್ಯಾಮಂತ್ರಿ ಹೇಳಿದ್ರು. ಯಾ ಕರೆಕ್ಟಾ? ಬರೀ ಕನ್ನಡ ಬರಲ್ಲ ಅಂತ ನೋ ವಿದ್ಯಾಮಂತ್ರಿ ಹೇಳಿದ್ದಾರೆ. ಯು ಹ್ಯಾವ್ ಟು ಟೇಕ್ ಆಕ್ಷನ್. ನಾನು ಅದನ್ನ ಸುಮ್ಮನೆ ಕೂತ್ಕೊಳ್ಳೋದಕ್ಕಾಗಲ್ಲ. ಹೌದೌದು. ಓಕೆ, ಅದು ಯಾರು ಅಂತ ಹೇಳಿ ನೋಡಿ. ಏನಂದ ಏನಂದ ಯಾರ ಅವನು ಏನೀಗ ಉರ್ದು ಎಲ್ಲ ಮಾತಾಡ್ತಾ ಇದ್ದೀನಿ. ಆ ಟಿವಿ ಅವ್ರು ಬೇರೆ ಅದನ್ನ ಹಾಕೊಂಡು ಹೊಡಿತಾರೆ ನೋಡಿ. ಭರತ್ ಅಂಡ್ ಯಾರು ಅದನ್ನ ಹೇಳಿದ್ರು ಕನ್ನಡ ಬರಲ್ಲ ಅಂತ ಹೇಳಿ ರೆಕಾರ್ಡ್ ಮಾಡಿ ಟೇಕ್ ಆಕ್ಷನ್ ಅಗೇನ್ಸ್ಟ್ ದೆಮ್. ದಿಸ್ ಇಸ್ ವೆರಿ ಸ್ಟುಪಿಡ್. ನಾಚಿಕೆ ಆಗ್ಬೇಕು ಅವನಿಗೆ. ಅದನ್ನ ಹೇಳಿ ಯಾರವರು ಟೀಚರ್ ಯಾರಿದ್ದಾರೆ BO ನೋ ದಿಸ್ ಹ್ಯಾಸ್ ಟು ಬಿ ಟೇಕನ್ ಅಪ್ ವೆರಿ ಸೀರಿಯಸ್ಲಿ. ವಿದ್ಯಾಮಂತ್ರಿ ಕನ್ನಡ ಬರಲ್ಲ ಅಂತ ಹೇಳಿ ಯಾರೋ ಹೇಳ್ದ. ವಿದ್ಯಾಮಂತ್ರಿ ಹೇಳಿದ್ರು. ಯಾ ಕರೆಕ್ಟಾ? ಬರೀ ಕನ್ನಡ ಬರಲ್ಲ ಅಂತ ನೋ ವಿದ್ಯಾಮಂತ್ರಿ ಹೇಳಿದ್ದಾರೆ. ಯು ಹ್ಯಾವ್ ಟು ಟೇಕ್ ಆಕ್ಷನ್. ನಾನು ಅದನ್ನ ಸುಮ್ಮನೆ ಕೂತ್ಕೊಳ್ಳೋದಕ್ಕಾಗಲ್ಲ. ಹೌದೌದು. ಓಕೆ, ಅದು ಯಾರು ಅಂತ ಹೇಳಿ ನೋಡಿ. ಏನಂದ ಯಾರ ಅವನು ಏನೀಗ ಉರ್ದು ಎಲ್ಲ ಮಾತಾಡ್ತಾ ಇದ್ದೀನಿ. ಆ ಟಿವಿ ಅವ್ರು ಬೇರೆ ವಿದ್ಯಾರ್ಥಿಯೊಬ್ಬ ಅಲ್ಲಿ ವಿದ್ಯಾಮಂತ್ರಿಗೆ ಕನ್ನಡ ಬರೋದಿಲ್ಲ ಅಂತ ಹೇಳ್ತಾನೆ. ಆಗ ಆರಂಭದಲ್ಲಿ ಶಿಕ್ಷಣ ಸಚಿವರು ಓಕೆ ಅಂತ ಅಂದ್ಕೋತಾರೆ, ಆದರೆ ಕ್ರಮ ಆಗಬೇಕು ಅಂತ ಹೇಳ್ತಾರೆ. ಸ್ಟ್ರಿಕ್ಟಾಗಿ ಕ್ರಮ ತಗೊಳ್ರಿ ಅಂತ ಹೇಳ್ತಾರೆ. ಆ ವಿದ್ಯಾರ್ಥಿ ಯಾರಿದ್ದಾನೆ ಆತನಿಗೆ ನಾಚಿಕೆ ಆಗಬೇಕು ಅಂತೆಲ್ಲ ಬೈತಾರೆ. ಈ ಹಿಂದೆ ಯಾವಾಗೋ ಅವರು ಭಾಷಣವನ್ನು ಮಾಡಬೇಕಾದ್ರೆ ಕನ್ನಡದಲ್ಲಿ ಸ್ವಲ್ಪ ತುದ್ಲಿರ್ತಾರೆ. ಹಾಗಾಗಿ ಆ ವಿಚಾರವಾಗಿ ವಿದ್ಯಾರ್ಥಿ ಹೇಳಿರ್ಬೋದೇನೋ ಅಥವಾ ಬೇರೆ ಕಾರಣಕ್ಕೋಸ್ಕರ ಮಾಡಿದ್ನ ಗೊತ್ತಿಲ್ಲ. ನೋಡಬೇಕು ಇದು ಯಾವ ರೀತಿಯಾಗಿ ಮುಂದೆ ತಿರುವನ್ನು ಪಡೆದುಕೊಳ್ಳುತ್ತೆ ಅಂತೇಳಿ ಕಾದು ನೋಡಬೇಕು. ಯಾಕೆ ಶಿಕ್ಷಣ ಸಚಿವರಿಗೆ ಕನ್ನಡ ಬರೋದಿಲ್ವಾ ಅನ್ನೋ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಶಿಕ್ಷಣ ಸಚಿವರು ಯಾರು? ಬಂಗಾರಪ್ಪ ಅವರ ಪುತ್ರ ಮಧು ಬಂಗಾರಪ್ಪ ಅವರು. ಅವ್ರಿಗೆ ಕನ್ನಡ ಬರೋದಿಲ್ವಾ ಅನ್ನೋ ಪ್ರಶ್ನೆ ಉದ್ಭವ ಆಗುತ್ತೆ. ಯಾಕಂದರೆ ಅವರು ಕೆಲವೊಮ್ಮೆ ಅವರ ಮಾತಾಡುವಂಥ ಸಂದರ್ಭದಲ್ಲಿ ಕನ್ನಡ ಕೇಳಿಸ್ಕೊಂಡವರು ಅವ್ರಿಗೆ ಕನ್ನಡ ಬರೋದಿಲ್ವಾ ಅಂತ ಅನಿಸುತ್ತೆ. ಯಾಕೆಂದರೆ ಮಧು ಬಂಗಾರಪ್ಪ ಅವರ ಬಗ್ಗೆ ವಿದ್ಯಾರ್ಥಿಯೊಬ್ಬ ಅಪಹಾಸ್ಯ ಮಾಡಿದ್ದಾನೆ. ವಿಡಿಯೋ ಕಾನ್ಫರೆನ್ಸ್ ವೇಳೆ ಅಪಹಾಸ್ಯ ಮಾಡಿರುವಂಥ ಘಟನೆ ಆಗಿದೆ. ಶಿಕ್ಷಣ ಸಚಿವರಿಗೆ ಕನ್ನಡ ಬರಲ್ಲ ಅಂತ ವಿದ್ಯಾರ್ಥಿ ಹೇಳಿದ್ದಾನೆ. ಏನಂದ ಯಾರ ಅವನು ಏನೀಗ ಉರ್ದು ಎಲ್ಲ ಮಾತಾಡ್ತಾ ಇದ್ದೀನಿ. ಆ ಟಿವಿ ಅವ್ರು ಬೇರೆ ಅದನ್ನ ಹಾಕೊಂಡು ಹೊಡಿತಾರೆ ನೋಡಿ. ಭರತ್ ಅಂಡ್ ಯಾರು ಅದನ್ನ ಹೇಳಿದ್ರು ಕನ್ನಡ ಬರಲ್ಲ ಅಂತ ಹೇಳಿ ರೆಕಾರ್ಡ್ ಮಾಡಿ ಟೇಕ್ ಆಕ್ಷನ್ ಅಗೇನ್ಸ್ಟ್ ದೆಮ್. ದಿಸ್ ಇಸ್ ವೆರಿ ಸ್ಟುಪಿಡ್. ನಾಚಿಕೆ ಆಗ್ಬೇಕು ಅವನಿಗೆ. ಅದನ್ನ ಹೇಳಿ ಯಾರವರು ಟೀಚರ್ ಯಾರಿದ್ದಾರೆ BO ನೋ ದಿಸ್ ಹ್ಯಾಸ್ ಟು ಬಿ ಟೇಕನ್ ಅಪ್ ವೆರಿ ಸೀರಿಯಸ್ಲಿ.
ವಿದ್ಯಾಮಂತ್ರಿ ಕನ್ನಡ ಬರಲ್ಲ ಅಂತ ಹೇಳಿ ಯಾರೋ ಹೇಳ್ದ ವಿದ್ಯಾಮಂತ್ರಿ ಹೇಳಿದ್ದಾರೆ. ಯಾ ಹೌದಾ? ಕರೆಕ್ಟಾ ಬರೀ ಕನ್ನಡ ಬರಲ್ಲ ಅಂತ ನೋ ವಿದ್ಯಾಮಂತ್ರಿ ಹೇಳಿದ್ದಾರೆ. ಯಾ They said that? We'll take No, you action. have to take Yeah, action. of course. ನಾನು ಅದನ್ನ ಸುಮ್ಮನೆ ಕೂತ್ಕೊಳ್ಳೋದಕ್ಕಾಗಲ್ಲ. ಹೌದೌದು. ಓಕೆ ಅದು ಯಾರು ಅಂತ ಹೇಳಿ ನೋಡಿ. We'll find out. ಏನಂದ ಏನಂದ ಯಾರ ಅವನು ಕನ್ನಡ ಬರಲ್ಲ ಯಾರು ಹೇಳಿ ಏನೀಗ ಉರ್ದು ಅಲ್ಲ ಮಾತಾಡ್ತಾ ಇದ್ದೀನಿ. ಆ ಟಿವಿ ಅವ್ರು ಬೇರೆ ಅದನ್ನ ಹಾಕೊಂಡು ಹೊಡಿತಾರೆ ನೋಡಿ. ಭರತ್ ಅಂಡ್ ಯಾರು ಅದನ್ನ ಹೇಳಿದ್ರು ಕನ್ನಡ ಬರಲ್ಲ ಅಂತ ಹೇಳಿ ರೆಕಾರ್ಡ್ ಮಾಡಿ ಟೇಕ್ ಆಕ್ಷನ್ ಅಗೇನ್ಸ್ಟ್ ದೆಮ್. ದಿಸ್ ಇಸ್ ವೆರಿ ಸ್ಟುಪಿಡ್. ನಾಚಿಕೆ ಆಗ್ಬೇಕು ಅವನಿಗೆ. ಅದನ್ನ ಹೇಳಿ ಯಾರು ಅವರು ಟೀಚರ್ ಯಾರಿದ್ದಾರೆ BO ನೋ ದಿಸ್ ಹ್ಯಾಸ್ ಟು ಬಿ ಟೇಕನ್ ಅಪ್ ವೆರಿ ಸೀರಿಯಸ್ಲಿ. ವಿದ್ಯಾಮಂತ್ರಿ ಕನ್ನಡ ಬರಲ್ಲ ಅಂತ ಹೇಳಿ ಯಾರೋ ಹೇಳ್ದ ವಿದ್ಯಾಮಂತ್ರಿ ಹೇಳಿದ್ದಾರೆ. ಯಾ ಹೌದಾ? ಕರೆಕ್ಟಾ ಬರೀ ಕನ್ನಡ ಬರಲ್ಲ ಅಂತ ನೋ ವಿದ್ಯಾಮಂತ್ರಿ ಹೇಳಿದ್ದಾರೆ. ಯಾ They said that? We'll take action. You have to Yeah, take yeah, action. of course. ನಾನು ಅದನ್ನ ಸುಮ್ಮನೆ ಕೂತ್ಕೊಳ್ಳೋದಕ್ಕಾಗಲ್ಲ. ಹೌದೌದು. ಓಕೆ ಅದು ಯಾರು ಅಂತ ಹೇಳಿ ನೋಡಿ. We'll find out. ಏನಂದ ಯಾರ ಅವನು ಕನ್ನಡ ಬರಲ್ಲ ಯಾರು ಹೇಳಿ ಏನೀಗ ಉರ್ದು ಅಲ್ಲ ಮಾತಾಡ್ತಾ ಇದ್ದೀನಿ. ಆ ಟಿವಿ ಅವ್ರು ಬೇರೆ ನೋಡಿ, ವಿದ್ಯಾರ್ಥಿ ಒಬ್ಬ ಅಲ್ಲಿ ವಿದ್ಯಾಮಂತ್ರಿಗೆ ಕನ್ನಡ ಬರೋದಿಲ್ಲ ಅಂತ ಹೇಳ್ತಾನೆ. ಆಗ ಆರಂಭದಲ್ಲಿ ಶಿಕ್ಷಣ ಸಚಿವರು ಓಕೆ ಅಂತ ಅಂದ್ಕೋತಾರೆ, ಆದರೆ ಕ್ರಮ ಆಗಬೇಕು ಅಂತ ಹೇಳ್ತಾರೆ. ಸ್ಟ್ರಿಕ್ಟಾಗಿ ಕ್ರಮ ತಗೊಳ್ರಿ ಅಂತ ಹೇಳ್ತಾರೆ. ಆ ವಿದ್ಯಾರ್ಥಿ ಯಾರಿದ್ದಾನೆ ಆತನಿಗೆ ನಾಚಿಕೆ ಆಗಬೇಕು ಅಂತೆಲ್ಲ ಬೈತಾರೆ. ಈ ಹಿಂದೆ ಯಾವಾಗೋ ಅವರು ಭಾಷಣವನ್ನು ಮಾಡಬೇಕಾದ್ರೆ ಕನ್ನಡದಲ್ಲಿ ಸ್ವಲ್ಪ ತುದ್ಲಿರ್ತಾರೆ. ಹಾಗಾಗಿ ಆ ವಿಚಾರವಾಗಿ ವಿದ್ಯಾರ್ಥಿ ಹೇಳಿರ್ಬೋದೇನೋ ಅಥವಾ ಬೇರೆ ಕಾರಣಕ್ಕೋಸ್ಕರ ಮಾಡಿದ್ನ ಗೊತ್ತಿಲ್ಲ. ನೋಡಬೇಕು ಇದು ಯಾವ ರೀತಿಯಾಗಿ ಮುಂದೆ ತಿರುವನ್ನು ಪಡೆದುಕೊಳ್ಳುತ್ತೆ ಅಂತೇಳಿ ಕಾದು ನೋಡಬೇಕು. ಯಾಕೆ ಶಿಕ್ಷಣ ಸಚಿವರಿಗೆ ಕನ್ನಡ ಬರೋದಿಲ್ವಾ ಅನ್ನೋ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಶಿಕ್ಷಣ ಸಚಿವರು ಯಾರು? ಬಂಗಾರಪ್ಪ ಅವರ ಪುತ್ರ ಮಧು ಬಂಗಾರಪ್ಪ ಅವರು. ಅವ್ರಿಗೆ ಕನ್ನಡ ಬರೋದಿಲ್ವಾ ಅನ್ನೋ ಪ್ರಶ್ನೆ ಉದ್ಭವ ಆಗುತ್ತೆ. ಯಾಕಂದರೆ ಅವರು ಕೆಲವೊಮ್ಮೆ ಅವರ ಮಾತಾಡುವಂಥ ಸಂದರ್ಭದಲ್ಲಿ ಕನ್ನಡ ಕೇಳಿಸ್ಕೊಂಡವರು ಅವ್ರಿಗೆ ಕನ್ನಡ ಬರೋದಿಲ್ವಾ ಅಂತ ಅನಿಸುತ್ತೆ. ಯಾಕೆಂದರೆ ಮಧು ಬಂಗಾರಪ್ಪ ಅವರ ಬಗ್ಗೆ ವಿದ್ಯಾರ್ಥಿಯೊಬ್ಬ ಅಪಹಾಸ್ಯ ಮಾಡಿದ್ದಾನೆ. ವಿಡಿಯೋ ಕಾನ್ಫರೆನ್ಸ್ ವೇಳೆ ಅಪಹಾಸ್ಯ ಮಾಡಿರುವಂಥ ಘಟನೆ ಆಗಿದೆ. ಶಿಕ್ಷಣ ಸಚಿವರಿಗೆ ಕನ್ನಡ ಬರಲ್ಲ ಅಂತ ವಿದ್ಯಾರ್ಥಿ ಹೇಳಿದ್ದಾನೆ. ಏನಂದ ಯಾರ ಅವನು ಕನ್ನಡ ಬರಲ್ಲ ಯಾರು ಹೇಳಿ ಏನೀಗ ಉರ್ದು ಅಲ್ಲ ಮಾತಾಡ್ತಾ ಇದ್ದೀನಿ. ಆ ಟಿವಿ ಅವ್ರು ಬೇರೆ ಅದನ್ನ ಹಾಕೊಂಡು ಹೊಡಿತಾರೆ ನೋಡಿ. ಭರತ್ ಅಂಡ್ ಯಾರು ಅದನ್ನ ಹೇಳಿದ್ರು ಕನ್ನಡ ಬರಲ್ಲ ಅಂತ ಹೇಳಿ ರೆಕಾರ್ಡ್ ಮಾಡಿ ಟೇಕ್ ಆಕ್ಷನ್ ಅಗೇನ್ಸ್ಟ್ ದೆಮ್. ದಿಸ್ ಇಸ್ ವೆರಿ ಸ್ಟುಪಿಡ್. ನಾಚಿಕೆ ಆಗ್ಬೇಕು ಅವನಿಗೆ.